A controversy has emerged in Bengaluru after candidates appearing for the Karnataka Common Entrance Test were asked to remove the secret thread, Janivara, before entering the exam hall. The incident took place on April 23rd at Krupanidhi Pre-University College during the physics exam. The student later filed a complaint at Madiwala Police Station on April 24th. He stated that he was instructed to remove his Janivara during checking. He complied and wrote the exam but said his religious sentiments were hurt. Police have registered a case. 3 staff members on duty, Sudhakar D, Girijamma and Sarita Rand, have been secured for questioning. The college has suspended them pending inquiry. Some students also reported that earrings and wrist threads were removed during security checks. One student said metal items like earrings were understandable but objected to removal of religious symbols. The Bengaluru Urban Deputy Commissioner Jagdisha G has ordered an inquiry. A committee led by the Additional Deputy Commissioner has been asked to submit a report within 2 days. Leader of the opposition R. Ashoka termed the incident serious and said students should not be forced to remove religious symbols. He said such actions could cause distress and called for a fair probe. He also met Bengaluru Police Commissioner Seemant Kumar Singh. The BJP has criticized the state government and said such incidents should not recur. It also referred to similar complaints reported earlier from districts like Shivamogga and Bidar. The state government had earlier issued directions that students should not be asked to remove such items during exams. The Karnataka Common Entrance Test is conducted for admissions to professional courses across the state. TT exam ಅಲ್ಲಿ ಅನಾಗರಿಕವಾಗಿ ಮಾನವೀಯತೆಯನ್ನು ಬಿಟ್ಟು ದೌರ್ಜನ್ಯದಿಂದ ಜನಿವಾರವನ್ನು ತೆಗೆಸಿರುವಂಥ ಘಟನೆ ಇಡೀ ಕರ್ನಾಟಕವನ್ನು ಮನಕಲುಕುವಂಥ ವಿಚಾರ. ನಾನು ಕೇಳಿದೆ ಜನಿವಾರವನ್ನು ಯಾವಾಗ ತೆಗಿತಾರೆ ಅಂತ. ಅದಕ್ಕೆ ಉತ್ತರ ಕೊಟ್ಟರು, ಮಗುನೇ ಉತ್ತರ ಕೊಟ್ಟ. ಇಲ್ಲ ಇಲ್ಲಿದ್ದಾನೆ ಅವರು ತಂದೆ ತಾಯಿ ತೀರೋದಾಗ ಜನಿವಾರ ತೆಗಿತಾರೆ. ತಂದೆ ತಾಯಿ ತೀರೋದಾಗ ಜನಿವಾರ ತೆಗೆಯುವಂಥದ್ದು ಪದ್ಧತಿ. ನೀವು ಎಕ್ಸಾಮ್ಗೆ ಹೋಗೋವಾಗ ನೀವು ಈ ಥರ ತೆಗೆದ್ರೆ ಅವನ ಮಾನಸಿಕ ಸ್ಥಿತಿ ಏನಾಗುತ್ತೆ? ಇಲ್ಲಿ ಹೈಕೋರ್ಟ್ ಆರ್ಡರ್ ಇದೆ, ಕ್ಲಿಯರ್ ಇದೆ. ಹೈಕೋರ್ಟ್ ಆರ್ಡರ್ ಹೋದ ವರ್ಷ ಆದಾಗ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಈ ಥರ ಯಾವುದೇ ರೀತಿ ಜನಿವಾರ ಇದನ್ನು ಜವನಾರ ಶಿವದಾರ ಉಡದಾರ ಯಾವುದನ್ನು ತೆಗೆಸಬಾರ್ದು ಅಂತ ಹೈಕೋರ್ಟು ಆರ್ಡರ್ ಸ್ಪಷ್ಟ ಆದೇಶ ಮಾಡಿದೆ ಕಳೆದ ಬಾರಿ ಘಟನೆ ಆದಾಗ. ಇಷ್ಟಾದ ಮೇಲೂ ಸರ್ಕಾರಕ್ಕೆ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂದರೆ ಏನು ಹೇಳಬೇಕು ಸರ್ಕಾರಕ್ಕೆ? ಕ್ರಮ ತೆಗೆದುಕೊಳ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅದಕ್ಕೆ? ನಾವು ಪೊಲೀಸ್ ಕಮಿಷನರ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ರಿ, ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ ಥರದ ಘಟನೆ ಆಗಬಾರ್ದು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನು ವೈಲೇಟ್ ಮಾಡ್ತಾರೆ. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ಇದು ಸರ್ಕಾರದ ಕುಮ್ಮಕ್ಕಿಲ್ಲ ಅಂದರೆ ಈ ಥರ ಘಟನೆ ನಡೆಯೋಕ್ಕಾಗಲ್ಲ. ಸರ್ಕಾರದ ಕುಮ್ಮಕ್ಕಿದೆ. ನಾವೇನೇ ಮಾಡಿದ್ರು ನಮ್ಮ ಈ ಸರ್ಕಾರ ನಮ್ಮನ್ನು ಕಾಪಾಡ್ತದೆ. ಯಾಕೆಂದರೆ ಸಿದ್ದರಾಮಯ್ಯನಿಗೆ ನಾಮ ಕಂಡ್ರೆ, ಬಟ್ ಕಂಡ್ರೆ, ತಾಲಿ ಕಂಡ್ರೆ ಆಗಲ್ಲ. ಅವ್ರಿಗೊಂಥರ ಎಣ್ಣೆ ಸಿಗೋಕೆ ಇದ್ದಂಗೆ. ಅದಕ್ಕೆ ಅವ್ರಿಗೆಲ್ಲ ಒಂಥರ ಶೆಲ್ಟ್ರ್ ಇದ್ದಂಗೆ. ಬೇರೆಯವ್ರನ್ನೆಲ್ಲ ಹಿಂಗೆ ಆಡಿಸ್ತಾರೆ, ಅದು ಅವ್ರಿಗೆ ಖುಷಿ ಆಗೋವಂಥ ಸಂಗತಿ. ಆದರೆ ಕಾನೂನು ಹಂಗಿಲ್ಲ. ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ. ನಾನು ಡಿ ಸಿಗೂ ಮಾತಾಡಿದೆ. ಈಗ ಡಿ ಸಿಗೂ ಏನು ಮಾಡ್ತಾ ಇದ್ದೀರಂತ ಡಿ ಸಿಗೂ ಪ್ರಶ್ನೆ ಮಾಡಿದ್ದೀನಿ. ಡಿ ಸಿನೂ ಇಮಿಡಿಯೇಟಾಗಿ ರಿಪೋರ್ಟ್ ಕೊಡ್ತೀನಿ ಸರ್, ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಿರೋ ಫೋಟೋನ ತೋರಿಸ್ತಾರೆ ನನಗೆ. ಈಗ ಅರೆಸ್ಟ್ ಮಾಡಿದ್ದಾರೆ. ನಾನು ಇದರಿಂದ ಯಾರಿದ್ದಾರೆ ಅವ್ರಿಗೆ ಈ ಥರ ಎಲ್ಲ ಕಿರುಕುಳ ಕೊಡಿ ಅಂತ, ಯಾರ್ಯಾರು ಜನಿವಾರ ಹಾಕಿದಾರೋ ಅವ್ರಿಗೆಲ್ಲ ಕಿರುಕುಳ ಕೊಡಿ ಅಂತ ಹೇಳ್ದಾನೆ ಅವನು. ಅವರು ಇಂಪಾರ್ಟೆಂಟ್, ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿದ್ದೀನಿ. ಇಷ್ಟನ್ನು ಕೂಡ ಈಗ ಮಾತಾಡಿದ್ದೀನಿ. ಪೊಲೀಸ್ ಕಮಿಷನರು ಸ್ಪಂದನೆ ಮಾಡಿದ್ದಾರೆ. ನಾನು ಮತ್ತು ತೇಜಸ್ವಿ ಸೂರ್ಯ ಅವರು ಅಷ್ಟೇ. ನನಗೆ 1 ಗಂಟೆಗೆ ಫೋನ್ ಮಾಡಿದ್ರು. ನನ್ನ ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿಯ ತಾಯಿಯವರು, ಹುಡುಗರು ನಮ್ಮ ಪದ್ಮನಾಭನಗರದವರು, ಇವರು ರಾಜಾಜಿನಗರದವರು, ಇನ್ನೊಬ್ಬರು ಜಯನಗರದವರು ಎಲ್ಲ ನಾನು ಸುತ್ತಮುತ್ತ ಇರ್ತಕ್ಕಂಥ ನನ್ನ ಹಳೆ ಉತ್ತರಳ್ಳಿ ಕ್ಷೇತ್ರದವರೇ. ಎಲ್ಲರೂ ಕೂಡ ಈ 3 ಜನನೂ ಹಳೆ ಉತ್ತರಳ್ಳಿಯ ಭಾಗಕ್ಕೆ ಬಂದವರು. ಅದಕ್ಕೆ ನೋವಾದರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಬೀದಿಗಿಳಿದು ಇನ್ನಷ್ಟು ದಾಂಧಲೆಗಳಾಗೋಕ್ಕೆ
ಸರ್ಕಾರ ಅವಕಾಶ ಕೊಡಬಾರ್ದು. ಇದು ಬದುಕು ಸಾವಿನ ಪ್ರಶ್ನೆ. ಆ ಮಗುವಿನ ಅವನು ಎಕ್ಸಾಮ್ ಅವನು PUCಯಲ್ಲಿ 96% PUCಯಲ್ಲಿ 96% ತೊಗೊಂಡಿದ್ದಾನೆ. ಈಗ CETಗೆ ಹೋಗ್ಬೇಕು. ಈಗ ಅವ್ರು ಹೇಳ್ತಾ ಇದ್ದಾನೆ, ನಾನು ಎಕ್ಸಾಮ್ ಬರೆಯೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ನಮ್ಮ ತಂದೆ ತಾಯಿ ತೀರೋದಾಗ ನಾವು ಈ ಥರ ತೆಗಿಬೇಕು ಅಂತ ಇದ್ದಾಗ ನನ್ನ ಕಣ್ಮುಂದೆನೇ ಈ ಥರ ಬಲಾತ್ಕಾರವಾಗಿ ನಾನು ತೆಗೆಸ್ತಾರಲ್ಲ, ನಾನು ಬರೆಯೋಕ್ಕೆ ಆಗಲಿಲ್ಲ ಅಂತ ಮಾತಾಡಿ. ಇದಕ್ಕೆ ಯಾರು ಕಟ್ಕೊಡ್ತೀರಾ? ಬೆಲೆನ ಕಟ್ಕೊಡ್ತೀರಾ ನೀವು? ಸರ್, ಈಗ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರೀಸನ್ ಏನು ಅಂತ ಏನಾದ್ರು ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ರ ಬಗ್ಗೆ ಏನಾದ್ರು ಹೇಳೋಣ? ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಗೊತ್ತಿಲ್ಲದೆ ಮಾಡಿದಾರಾ? ಇಲ್ಲ, ಇದೆಲ್ಲ ನೋಡಿ, ಈಗಾಗಲೇ 2 ಘಟನೆ ನಡೆದಿದೆ. ಆಗಲೇ ಇದೆಲ್ಲ ಕೂಡ ಜನಗಳಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಬೇಕು ಅಂತ ಇಂಟೆನ್ಷನಲ್ಲಿ ಮಾಡಿರೋದು ಸ್ಪಷ್ಟ ಆಗಿದೆ. ಒಬ್ಬರಿಗೆ ಮಾಡಿದರೆ ಏನೋ ವೈಯಕ್ತಿಕ ದ್ವೇಷ ಅಂತ ಹೇಳ್ಬೋದು. ಒಬ್ಬರಿಗೆ ಮಾಡಿದರೆ, ಒಬ್ಬರಿಗೆ ಮಾಡಿಲ್ಲ, ಸುಮಾರು 15-20 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಬಂದು ನಮ್ಮ ಹತ್ರ ಹೇಳ್ತಾ ಇರೋರು. 6 ಜನ ಓಪನ್ ಆಗಿ, ಇನ್ನು ಉಳಿದವರೆಲ್ಲ ಭಯ ಬೀಳ್ತಾ ಇದ್ದಾರೆ, ನಾಳೆ ನಮಗೇನೋ ತೊಂದರೆ ಕೊಟ್ಬಿಡ್ತಾರೆ ಅಂತ ಭಯ ಬೀಳ್ತಾ ಇದ್ದಾರೆ. ಇನ್ನೆಷ್ಟು ಜನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಇದು ಕೊನೆ ಎಂಡ್ ಆಗಬೇಕು.